ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ. ಕುಂಭರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಅವರ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ವಿಚಾರ. ಇದು ಬರೀ 1 ತಿಂಗಳು 1 ವರ್ಷ ಈ ರೀತಿ ಇರಲ್ಲ. ಇದು ಲೈಫ್ ಲಾಂಗ್, ಇಡೀ ನಿಮ್ಮ ಜೀವಮಾನದುದ್ದಕ್ಕೂ ಇದು ಉಪಯೋಗ ಆಗ್ತಕ್ಕಂತಹ ವಿಚಾರಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನೊಂದಿಷ್ಟು ನಿಮಗೆ ತಿಳಿಯುವ ರೀತಿಯಲ್ಲಿ ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ವಿಡಿಯೋ ಇರುತ್ತೆ, ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ವೀಕ್ಷಣೆ ಮಾಡಬಹುದು. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಕುಂಭರಾಶಿಯವರು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರತಕ್ಕಂಥ ವಿಚಾರ ಏನಂತಂದ್ರೆ, ಕುಂಭರಾಶಿಯಲ್ಲಿ ಯಾವ ಯಾವ ನಕ್ಷತ್ರಗಳು ಬರುತ್ತೆ, ಎಷ್ಟು ಚರಣಗಳು ಬರುತ್ತೆ ನೋಡಿ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು ಮತ್ತು ಪೂರ್ವ ಭಾದ್ರದ ಮೊದಲ 3 ಚರಣಗಳು ಸೇರಿ 9 ಚರಣಗಳು ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು. ಇದನ್ನ ನೀವು ಗಮನದಲ್ಲಿಟ್ಕೋಬೇಕು, ನಿಮ್ಮ ನಕ್ಷತ್ರ ಯಾವುದು ಅಂತ. ಓಕೆನಾ? ಇನ್ನು ಈ ರಾಶಿಯ ಒಂದು ಲಾಂಛನ ಯಾವ ಪ್ರಕಾರದಲ್ಲಿದೆ ಅಂತಂದ್ರೆ, ಬಿಂದಿಗೆಯನ್ನ ಹೊತ್ತಿರುವಂತಹ ಮಹಿಳೆ, ಸ್ತ್ರೀ. ಯಾಕಂತಂದ್ರೆ ಒಂದು ಕೊಡ ಅಂತ ಹೇಳ್ತೀವಿ, ಬಿಂದಿಗೆ. ಆ ಬಿಂದಿಗೆಯನ್ನ ಹೊತ್ತಿರತಕ್ಕಂತ ಸ್ತ್ರೀಯ ಚಿತ್ರವನ್ನ ಆ ಒಂದು ಲಾಂಛನವಾಗಿ ನೋಡಬಹುದು. ಇನ್ನು ಈ ಒಂದು ಕುಂಭರಾಶಿಗೆ ರಾಶಾಧಿಪತಿ ಯಾರು ಅಂತಂದ್ರೆ ಶನಿ ರಾಶಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ಅದರ ಫಲಗಳನ್ನ ಒಂದಿಷ್ಟು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ. ಇನ್ನು ಈ ಒಂದು ಕುಂಭರಾಶಿ ವಾಯು ತತ್ವದ ರಾಶಿ ಆಗಿರತಕ್ಕಂಥದ್ದು, ಸ್ಥಿರ ರಾಶಿ, ಸ್ಥಿರವಾಗಿರತಕ್ಕಂತಹ ಸ್ವಭಾವ, ಒಂದೇ ಕಡೆ ಸ್ಟೇಬಲ್ ಆಗಿ ನಿಂತ್ಕೊಳ್ತಕ್ಕಂತಹ ವ್ಯಕ್ತಿತ್ವ. ಅಂದ್ರೆ ಅಲ್ಲೊಂದಿಷ್ಟು ದಿನ ಇಲ್ಲೊಂದಿಷ್ಟು ದಿನ ಈ ರೀತಿ ಇರಲ್ಲ. ಯಾಕಂತಂದ್ರೆ ಏನು ಒಂದು ತಾವು ನಿರ್ಧಾರ ತೆಗೆದುಕೊಂಡಾರೋ ಅಂತಂದ್ರೆ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಲ್ಲುವಂತಹ ವ್ಯಕ್ತಿ, ಸ್ಥಿರ ತತ್ವದ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಕುಂಭರಾಶಿಗೆ ಅದೃಷ್ಟದ ದಿನಗಳು ಯಾವುವು ಅಂತ ನೋಡಿದ್ರೆ, ಇದು ಬಹಳ ಮುಖ್ಯವಾದ ವಿಚಾರಗಳು. ಶುಕ್ರವಾರ ಮತ್ತು ಶನಿವಾರ ನಿಮಗೆ ಅದೃಷ್ಟದ ಉಪಯುಕ್ತವಾದ ದಿನಗಳು. ನೀವೇನೇ ಒಂದು ಒಳ್ಳೆ ಕಾರ್ಯಕ್ರಮ, ಕೆಲಸ ಏನೇ ಮಾಡಿದ್ರು ಕೂಡ ಇದಕ್ಕೆ ಆದ್ಯತೆಯನ್ನ ಕೊಡಿ. ಈ ದಿನಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ. ಇನ್ನು ನಿಮ್ಮ ಅದೃಷ್ಟ ದೇವತೆ ಯಾರು ಅಂತಂದ್ರೆ, ಮೂಲವಾಗಿ ನೀವು ಪೂಜಿಸಬೇಕಾಗಿರ್ತಕ್ಕಂಥದ್ದು ಶನೇಶ್ವರ ಸ್ವಾಮಿ. ಶನೇಶ್ವರ ಸ್ವಾಮಿಯನ್ನ ನೀವು ಆರಾಧನೆ ಮಾಡತಕ್ಕಂಥದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ. ನಿಮ್ಮ ಲಕ್ಕಿ ಗಾಡ್ ಅಂತ ಹೇಳ್ಬೋದು. ಇನ್ನು ಈ ಕುಂಭರಾಶಿಗೆ ಯಾವ ಒಂದು ರಾಶಿ ರತ್ನ ಬರುತ್ತೆ ಅಂತಂದ್ರೆ, ನೀಲಂ ಅನ್ನುವಂಥದ್ದು ಬರುತ್ತೆ ಕುಂಭರಾಶಿಗೆ. ಜೊತೆಗೆ ಈ ಕಾಲಪುರುಷನ ಅಂಗದಲ್ಲಿ, ಅಂದ್ರೆ ಒಂದು ಬಾಡಿಯಲ್ಲಿ ನಿಮ್ಮ ಒಂದು ಯಾವ ಸ್ಥಳವನ್ನ ಬಿಂಬಿಸ್ತದೆ ಅಂತಂದ್ರೆ ಕಾಲುಗಳು. ಕಾಲಪುರುಷನ ಅಂಗದಲ್ಲಿ ನಿಮ್ಮ ಅಂಗ ಯಾವುದು ಅಂತಂದ್ರೆ ಕಾಲುಗಳನ್ನ ಪ್ರತಿಪಾದಿಸ್ತದೆ. ಆಯ್ತಾ? ಇದು ಒಂದು ಪುರುಷ ಲಿಂಗದ ರಾಶಿ ಆಗಿರತಕ್ಕಂಥದ್ದು, ಗಂಡು ರಾಶಿ. ಆಯ್ತಾ? ಇನ್ನು ನಿಮಗೆ ಒಂದು ಮಿತ್ರ ರಾಶಿಗಳು ಯಾವುವು ಅಂತ ನೋಡಿದ್ರೆ, ವೃಷಭ ರಾಶಿ, ಮಕರ, ಮೀನ ರಾಶಿ ನಿಮಗೆ ಮಿತ್ರಗಳಾಗ್ತಕ್ಕಂಥದ್ದು. ಇನ್ನು ಶತ್ರು ರಾಶಿಗಳು ಯಾವುವು ಅಂತಂದ್ರೆ ಮೇಷ, ಕಟಕ, ಸಿಂಹ ರಾಶಿ ನಿಮಗೆ ಶತ್ರುಗಳಾಗ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮಲ್ಲಿರ್ತಕ್ಕಂಥ ವಿಶೇಷವಾಗಿರುವಂತ ಕ್ವಾಲಿಟಿ ಏನು ನಿಮ್ಮಲ್ಲಿರುವಂತ ವಿಶೇಷವಾದ ಗುಣ ಅಂತಂದ್ರೆ ಸತ್ಯಾನ್ವೇಷಕರಾಗಿರ್ತಕ್ಕಂಥದ್ದು, ನಂಬಿಕಸ್ಥರು. ನೀವು ಯಾರಿಗೂ ಮೋಸ ಮಾಡಕ್ ಇಷ್ಟಪಡಲ್ಲ, ನಿಮ್ಮನ್ನೇ ಮೋಸ ಮಾಡ್ತಾರೆ. ಯಾಕಂದ್ರೆ ನಂಬಿಕೆಗೆ ಯೋಗ್ಯವಾಗಿರತಕ್ಕಂತಹ ವ್ಯಕ್ತಿಗಳು ನೀವು. ಆಯ್ತಾ? ಯಾಕಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಸೂಕ್ಷ್ಮವಾಗಿರ್ತಕ್ಕಂತಹ ಗುಣ, ಸಮಯವನ್ನ ಅರ್ಥ ಮಾಡ್ಕೊತೀರಿ. ಆಯ್ತಾ? ಇನ್ನೊಂದು ವಿಚಾರ ಏನು ಅಂತಂದ್ರೆ, ನೀವು ಸಂಶೋಧಕರು, ಬಹಳಷ್ಟು ಕಂಡುಹಿಡಿತೀರಿ. ಕೆಲವೊಂದು ಹೊಸ ಆವಿಷ್ಕಾರಗಳನ್ನ, ಒಂದು ಯಾವುದೇ ಒಂದು ಕೆಲಸ ಕೊಡಿ, ನೀವು ಅದನ್ನ ಬಹಳಷ್ಟು ಡೆವಲಪ್ ಮಾಡ್ತಕ್ಕಂಥದ್ದು, ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ನೋಡಿ, ಎಷ್ಟೋ ಒಂದು ಜನ ಈ ಕುಂಭರಾಶಿಯವರು ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಜೊತೆಗೆ ಅದಕ್ಕಿಂತ ಮುಂಚೆ ಒಂದು
ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡೋರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಒಂದೊಂದು ಜಾತಕ ಆರ್ಡರ್ ಮಾಡಿಸ್ಕೊಂಡವ್ರು ಇವತ್ತಿನ ದಿವಸ 10-15 ಅವ್ರ ಪರಿವಾರದ ಎಲ್ಲರದು ಜಾತಕವನ್ನ ತರಿಸ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದ್ರ ಫೀಲಿಂಗ್ ಹೇಗಿರ್ಬೋದು, ಆ ಜಾತಕವನ್ನ ತೆಗೆದುಕೊಂಡಾಗ ಅದರ ಅನುಭವ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗಲೇ ನೀವು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ದಾನಿಗಳಾಗಿರ್ತಕ್ಕಂಥದ್ದು, ಧಾರ್ಮಿಕ ಆಸಕ್ತರಾಗಿರ್ತಕ್ಕಂಥದ್ದು, ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂತಹ ಗುಣ ಇವರಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದು. ನೋಡಿ, ಇನ್ನು ಬಹಳಷ್ಟು ಜನ ಈ ರಾಜಕಾರಣದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ, ಕೆಲವೊಂದು ಶಿಕ್ಷಣ ಕ್ಷೇತ್ರಗಳಲ್ಲಿ, ಕೆಲವೊಂದು ಸಾರ್ವಜನಿಕರಿಗೆ ಸೇವೆ ಮಾಡುವಂತಹ ಕೆಲಸಗಳಲ್ಲಿ, ಎಲ್ಲಾ ರಂಗದಲ್ಲಿಯೂ ಕೆಲಸ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಜ್ಞಾನ ಇದೆ, ವಿಚಾರ ಇದೆ, ಮತ್ತು ಸಮಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಬುದ್ಧಿವಂತರು ಅಂತ ಹೇಳ್ಬೋದು. ಒಂದ್ ಸಣ್ಣ ಕೆಲಸ ಕೊಟ್ಟರು ಕೂಡ ಅದರಲ್ಲಿ ಕಸದಿಂದ ರಸ ಅಂತ ಹೇಳ್ತೀವಲ್ಲ, ಹಾಗೆ ಆ ಒಂದು ತುದಿಗೆ, ಯಶಸ್ಸಿನ ತುದಿಗೆ ಮುಟ್ಟುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಇವರಲ್ಲಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇವ್ರು ಎಲ್ಲಾ ರಂಗದಲ್ಲಿ ಸಹಜವಾಗಿ ಗುರುತಿಸ್ಕೊಳ್ತಕ್ಕಂಥದ್ದು. ಆಯ್ತಾ? ಈಗ ನಾನು ನಿಮಗೆ ಇದುವರೆಗೂ ಕುಂಭರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೈನಸ್ ಇರ್ಲೇಬೇಕಲ್ವಾ? ಮೈನಸ್ ಏನು ಅಂತಂದ್ರೆ, ಯಾವ ತಿಥಿ, ಯಾವ ವಾರ, ಯಾವ ಯೋಗ, ಯಾವ ಕರ್ಣ, ಯಾವ ಮಾಸ ನಿಮಗೆ ಮೈನಸ್ ಆಗುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೋಡಿ, ಚೈತ್ರ ಮಾಸ ನಿಮಗೆ ಮೈನಸ್ ಆಗಿರ್ತಕ್ಕಂಥದ್ದು. ಇನ್ನು 3, 8, 13ನೇ ತಿಥಿ ನಿಮಗೆ ಮೈನಸ್ ಆಗುತ್ತೆ. ಇನ್ನು ಗುರುವಾರ, ವಾರಗಳಲ್ಲಿ ಯಾವ ವಾರ ನಿಮಗೆ ಅಷ್ಟೊಂದು ಸೂಕ್ತವಲ್ಲ ಅಂತಂದ್ರೆ ಗುರುವಾರ ನಿಮಗೆ ಅಷ್ಟೊಂದು ಸೂಕ್ತವಲ್ಲ. ಇನ್ನು ಆರಿದ್ರ ನಕ್ಷತ್ರ ಮತ್ತು ಗಂಡ ಯೋಗ, ಕಿಂಸ್ತುಗ್ನೆ ಕರ್ಣ, ಇವು ನಿಮಗೆ ಒಂದಿಷ್ಟು ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಇವು ಯಾವ್ಯಾವುದಕ್ಕೆ ನೀವು ಸಾಧ್ಯವಾದ್ರೆ ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ನೀವು ಪ್ರಯಾಣ ಮಾಡೋದಕ್ಕಾಗ್ಲಿ, ಯಾತ್ರೆ ಮಾಡೋದಕ್ಕಾಗ್ಲಿ, ವ್ಯಾಪಾರ ಮಾಡೋದಕ್ಕಾಗ್ಲಿ, ಯಾವುದೋ ಒಂದು ಏನು ರಾಜಕಾರಣಿಗಳಿಗೋ ಅಥವಾ ಯಾವುದೋ ಒಂದು ಸರ್ಕಾರದ ಕೆಲಸ ಇತ್ತು, ಅಥವಾ VVIPಗಳಿಗೆ ಭೇಟಿ ಆಗೋದಕ್ಕಾಗ್ಲಿ, ಹೊಸ ಉದ್ಯಮ ಪ್ರಾರಂಭ ಮಾಡೋದಕ್ಕೆ ಒಂದಿಷ್ಟು ಇವನ್ನ ಯಾವುದೋ ಈ ತಿಥಿ, ವಾರ, ಯೋಗ, ಕರ್ಣ ಅಂತ ಹೇಳಿದ್ನಲ್ಲ, ಅದನ್ನ ಒಂದಿಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆಯ್ತಾ? ಇನ್ನು ನೆಕ್ಸ್ಟ್ ಇದು ಇನ್ನೊಂದು ವಿಚಾರ ಗಮನಿಸೋದೇನಂತಂದ್ರೆ, ವಿವಾಹ ಆಗಿರ್ಬೋದು, ಉಪನಯನ ಆಗಿರ್ಬೋದು, ಇನ್ನು ಈ ಮಂಗಲ ಕಾರ್ಯಗಳಲ್ಲಿ ಇದನ್ನೇನು ನೋಡುವಂತ ಅವಶ್ಯಕತೆ ಬರಲ್ಲ. ಆಯ್ತಾ? ಇದು ನಿಮ್ಮ ನಿತ್ಯದ ಜೀವನದಲ್ಲಿ ಅಳವಡನೆ ಆಗುವಂತಹ ಮತ್ತು ನೀವು ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಂಡಿರಲೇಬೇಕಾಗಿರುವಂತಹ ಮುಖ್ಯವಾದ ವಿಚಾರಗಳು. ಉಪಯೋಗ ಆಗಿದೆ ಅಲ್ವಾ? ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ನಿಮಗೆ 12 ರಾಶಿಯವರ ಬಹುಮುಖ್ಯವಾದ ತಿಳಿಯಲೇಬೇಕಾಗಿರತಕ್ಕಂತಹ
ವಿಚಾರಗಳ ಬಗ್ಗೆ ಅಲ್ಲೂ ಕೂಡ ನಿಮ್ಗೆ ವಿಡಿಯೋ ಸಿಗುತ್ತೆ. ನಿಮ್ಮ ರಾಶಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ಕ್ಲಿಕ್ ಮಾಡಿಕೊಂಡು ವೀಕ್ಷಣೆ ಮಾಡಬಹುದು. ಒಳ್ಳೆಯದಾಗ್ಲಿ ವೀಕ್ಷಕರೇ. ಕುಂಭರಾಶಿಯವರು ಬಹಳಷ್ಟು ಶಾರ್ಪ್ ಅನ್ನುವಂಥದ್ದು, ಬಹಳಷ್ಟು ಬುದ್ಧಿಜೀವಿಗಳನ್ನುವಂಥದ್ದು ನಮಗೆ ಈ ಮುಖೇನ ಗೊತ್ತಾಗುತ್ತೆ. ಒಳ್ಳೆಯದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.